ಹೋರಾಟ ಮಾಡಿದಂಥ ನಮ್ಮ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಕೆಂಪೇಗೌಡರ ಒಂದು ದಿನಾಚರಣೆಯನ್ನು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಡಪ್ರಭುಗಳು ಬಹಳಷ್ಟು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ನಗರವನ್ನು ಕಟ್ಟಬೇಕು ಅಂತೇಳಿ ಹಂಪೆ ವಿಜಯನಗರ ಸಾಮ್ರಾಜ್ಯದ ದೊರೆಗಳ ಸಂಪರ್ಕ ಹೊಂದಿದ್ದು, ಆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ, ಜನ ಯಾವ ರೀತಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ, ಮತ್ತೆ ಅಲ್ಲಿ ಉದ್ಯೋಗ ವ್ಯಾಪಾರ ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ನಾನು ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಅವರು ದೂರದೃಷ್ಟಿ ಇಟ್ಕೊಂಡು ಒಂದು ಅಭಿಲಾಷೆ ಇಟ್ಕೊಂಡು ನಮ್ಮ ಬೆಂಗಳೂರನ್ನು ಸ್ಥಾಪನೆ ಮಾಡಿದ್ರು. ಎಲ್ಲ ವರ್ಗದ ಜನಕ್ಕೆ, ಎಲ್ಲ ಭಾಷೆಯ ಜನಕ್ಕೆ ಉದ್ಯೋಗ ಸಿಗಂಗೆ ಮತ್ತು ರೈತರಿಗೆ ಮೂಲಭೂತವಾಗಿ ನಾವು ಬೆಂಗಳೂರಿನಲ್ಲಿ ವಾಸ ಮಾಡಬೇಕಾದ್ರೆ ಏನು ಬೇಕು ಅಂತ ಅವರು ಬಹಳಷ್ಟು ಆಲೋಚನೆ ಮಾಡಿ ತಿಳ್ಕೊಂಡಿದ್ರು. ಮುಖ್ಯವಾಗಿ ಮನುಷ್ಯ ವಾಸ ಮಾಡಬೇಕು ಅಂದರೆ ನೀರು, ಪ್ರಾಣಿಗಳು ಪಕ್ಷಿಗಳು ಬದುಕಬೇಕು ಅಂದರೆ ನೀರು. ಅದಕ್ಕೋಸ್ಕರ ನೂರಾರು ಕೆರೆಗಳನ್ನು ಕಟ್ಟಿಸಿದ್ರು, ಗುಡಿ ಗೋಪುರಗಳನ್ನು ಕಟ್ಟಿಸಿದ್ರು, ಕೋಟೆ ಕೊತ್ತಲುಗಳನ್ನು ಕಟ್ಟಿಸಿದ್ರು, ಮತ್ತೆ ವ್ಯಾಪಾರಕ್ಕಾಗಿ ಪೇಟೆಗಳನ್ನು ಕಟ್ಟಿದ್ರು. ಇವತ್ತು ಬೆಂಗಳೂರಿನಲ್ಲಿ 64 ಪೇಟೆಗಳಿದ್ದಾವೆ. ಆ ಪೇಟೆಗಳ ಹೆಸರೆಳಕ್ಕೆ ಹೋದ್ರೆ 1 ಗಂಟೆ ಆಗ್ತದೆ. ಅವರು ಯಾವ ರೀತಿ ಅದನ್ನು ಸೃಷ್ಟಿ ಮಾಡಿದ್ರು ಅಂದ್ರೆ, ಬೆಂಗಳೂರು ಸುತ್ತಮುತ್ತ ರೈತರು ಬೆಳೆದಂಥ ಬೆಳೆನ ಇಲ್ಲಿ ಬಂದು ಮಾರಾಟ ಮಾಡಬೇಕು, ಮತ್ತೆ ರೈತರು ಬೇಕಾದಂಥ ವಸ್ತುಗಳು, ವ್ಯವಸಾಯಕ್ಕೆ ಬೇಕಾಗಿರುವಂಥ ವಸ್ತುಗಳು, ಮತ್ತೆ ಅವರು ಬಿತ್ತನೆಗೆ ಬೇಕಾಗಿರುವಂಥ ವಸ್ತುಗಳು, ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ಇಲ್ಲಿಂದ ಕೊಂಡುಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಜನಾಂಗದ ಪೇಟೆಗಳನ್ನು ಮಾಡಿದ್ರು. ಇಲ್ಲಿ ಎಲ್ಲ ವಸ್ತುಗಳು ಸಿಗಂಗೆ, ಬಳೆಪೇಟೆ, ಅಕ್ಕಿಪೇಟೆ, ರಾಣಾಸಿಂಗನಪೇಟೆ, ಈ ಥರ ಸಾಕಷ್ಟು ಪೇಟೆಗಳನ್ನ ಮಾಡಿ ಮೂಲಭೂತ ಸೌಕರ್ಯ ಕೊಟ್ಟಿರೋದ್ರಿಂದ ಇವತ್ತು ಬೆಂಗಳೂರು ಯಥೇಚ್ಛವಾಗಿ ಬೆಳೀತು. ಅವರೇನು 4 ಕಡೆ ಗುಡಿ ಗೋಪುರಗಳನ್ನು ಮಾಡಿ ಬೆಂಗಳೂರಲ್ಲಿ ಇಲ್ಲಿವರೆಗೂ ಬೆಳೀಬೇಕು ಅಂತ ಆಸೆ ಇತ್ತು, ಅದನ್ನು ಮೀರಿ ಬೆಳೆದ್ಬಿಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಅಂದರೆ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ಐತೆ ಅಂತ ಮೊದಲು ಹೇಳ್ತಾ ಇದ್ರು. ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ಐತೆ ಅನ್ನೋ ಮಟ್ಟದಲ್ಲಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ಅದಕ್ಕೆ ಕೆಂಪೇಗೌಡರೇ ಕಾರಣ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಕೊಟ್ಟರು ಜನ ಜೀವಿಸೋದಕ್ಕೆ. ಅದನ್ನ ಪ್ರತಿ ವರ್ಷ ಅವರ ದಿನಾಚರಣೆ ದಿನ ನಾವು ಎಷ್ಟೋ ಜನ ಇಲ್ಲಿ ಹೊರಗಡೆ ಎಲ್ಲ ರಾಜ್ಯಗಳಿಂದ ಬಂದು ಬೆಂಗಳೂರಿನ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಕೆಂಪೇಗೌಡರ ಬಗ್ಗೆ ಬಹಳಷ್ಟು ಜನಕ್ಕೆ ಏನು ಗೊತ್ತಿಲ್ಲ. ಅದನ್ನ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಮುಖಾಂತರ ಕೆಂಪೇಗೌಡರು ಯಾರು, ಕೆಂಪೇಗೌಡರ ಸೇವೆ ಏನು ಬೆಂಗಳೂರಿಗೆ, ಕೆಂಪೇಗೌಡರು ಈ ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಜನ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಯಾವ ರೀತಿ ಅವರು ಇಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ರು ಅಂತ ಹೇಳಿ ಅದನ್ನ ತಿಳಿಸೋ ಮೂಲಕ ಮತ್ತೆ ಅವ್ರನ್ನ ಈ ದಿನ ಸ್ಮರಿಸಿ ಅವರಿಗೆ ಒಂದು ನಮನ ನಾವು ಮಾಡಿ ಪುಷ್ಪ ಅರ್ಚನೆ ಮಾಡಿ ಅವರ ಹೆಸರನ್ನ ಅಚ್ಚಳಿಯಾಗಿ ಉಳಿಸ್ಬೇಕು ಅಂತ ಮುಂದಿನ ಪೀಳಿಗೆಯನ್ನು ಅಂತ ಹೇಳಿ ಮತ್ತೆ ನಾವು ಅದೇ ರೀತಿ ಎಲ್ಲ ಈ ಭಾಗದಲ್ಲಿ ಕೆಂಪೇಗೌಡರು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಬೇಕು ಅಂತ ಮಾಡಿದ್ರು, ಅದೇ ರೀತಿ ಮಹಾಲಕ್ಷ್ಮಿ ಲೇಔಟಲ್ಲಿ ಅದು ಹೆಚ್ಚಿಗೆ ಕುರುಬರಳ್ಳಿ ಭಾಗದಲ್ಲಿ ಗೋಪಾಲಣ್ಣವರು ನೀರು ಮತ್ತೆ ಪಾರ್ಕ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಒಟ್ಟಾರೆ ಮೂಲಭೂತ ಸೌಕರ್ಯಗಳನ್ನ ಹುಡುಕಿ ಮಾಡ್ತಾ ಇದ್ದಾರೆ. ಕೆಂಪೇಗೌಡರ ಹೆಸರು ಉಳಿಸ್ಬೇಕು ಅಂತೇಳಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿನೂ ಇಲ್ಲಿ ನಾವು ಗ್ರಾಮಸ್ಥರು ಉಳಿಸಿದ್ದು ಈ ಜಾಗನ, ಆ ಜಾಗನ ಒಂದು ಸುಂದರವಾದಂಥ ಉದ್ಯಾನವನ್ನು ಮಾಡಿಕೊಟ್ರು, ಆಟದ ಮೈದಾನ ಅಭಿವೃದ್ಧಿಪಡಿಸಿದ್ರು, ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಅನುದಾನ ಕೊಟ್ಟರು. ಈಗ ನಾವು ಗ್ರಾಮದಿಂದ ಹೋರಾಟ ಮಾಡಿದ್ದೆ ಸ್ಕೂಲ್ ಜಾಗ, ಬೇರೆಯವರೇ ಹಾಕೊಂಡ್ಬಿಟ್ಟಿದ್ರು, ಅದೆಲ್ಲ ತೆಂಗಿನ ಮರಗಳು ಹಾಕ್ಬಿಟ್ಟಿದ್ರು. ಅದನ್ನೆಲ್ಲ ತೆಗೆಸಿ ಸ್ಕೂಲ್ ಜಾಗ ಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಓದಿದ್ದೆ ಸರ್ಕಾರಿ ಸ್ಕೂಲಲ್ಲಿ, ಇಲ್ಲಿ ಸಾಕಷ್ಟು ಜನ ಅವರೇ ಸರ್ಕಾರಿ ಸ್ಕೂಲಲ್ಲಿ, ಕುರುಬಳ್ಳಿ ಸರ್ಕಾರಿ ಸ್ಕೂಲಲ್ಲಿ ಓದ್ತಂಥವ್ರು. ಅದನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಗೋಪಾಲಣ್ಣವರಲ್ಲಿ ವಿನಂತಿ ಮಾಡ್ಕೊಂಡಾಗ ಇವತ್ತು 10 ಕೋಟಿ ರೂಪಾಯಿಗೂ ಮೇಲೆ
ಅನುದಾನ ತಂದು ಒಳ್ಳೆ ಸುಸಜ್ಜಿತವಾದಂಥ ಸರ್ಕಾರಿ ಶಾಲೆನ 1,000 ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ. ಆ ಒಂದು ವಿದ್ಯಾದಾನ ಮಾಡಿದ್ದಾರೆ. ಈ ಒಂದು ಪರಿಸರ ಒಂದೇ ಕಡೆ ಉದ್ಯಾನವನ, ಆಟದ ಮೈದಾನ, ಗ್ರಾಮ ದೇವತೆ ದೇವಸ್ಥಾನ, ಸರ್ಕಾರಿ ಶಾಲೆ ಎಲ್ಲ ಇರೋವಂಥದ್ದು ನೀವು ಇಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ಏನಾಗಿದೆ, ಸ್ವಚ್ಛತೆ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆರೋಗ್ಯವಾಗಿದ್ದಾರೆ ಇಲ್ಲಿನ ಜನ. ಹೇಳ್ತಾ ಇದ್ದಾರೆ ಜನ, ಈ ಪಾರ್ಕ್ನಲ್ಲಿ ನಾವು ವಾಕ್ ಮಾಡಿ ಹೋದ್ರೆ ಬೆಳಿಗ್ಗೆ ಸಾಯಂಕಾಲ 10 ವರ್ಷ ನಮಗೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತೇಳಿ ಅವರವರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕೆಂಪೇಗೌಡರನ್ನ ಮತ್ತೊಮ್ಮೆ ಎಲ್ಲರೂ ನಾಡಪ್ರಭು ಕೆಂಪೇಗೌಡರ ಶುಭಾಶಯನ್ನ ಹೇಳ್ತಾ ಅವನ್ನ ಸಮಸ್ತ ಜೈ ಕೆಂಪೇಗೌಡರು.